ರೆಸಿಪಿ ಮಾಡ್ತಾ ಇದೀನಿ. ನೀವು ಬರೀ ಬೇಯಿಸ್ಕೊಂಡು ತಿಂದು ನೋಡಿದೀರಾ, ಆದ್ರೆ ಇವತ್ತು ಈ ಜೋಳದಲ್ಲೇ ಒಂದು ರೆಸಿಪಿ ಮಾಡ್ತಾ ಇದೀನಿ. ಯಾಕಂದ್ರೆ ನಮ್ಮ ಅಣ್ಣ ಬಂದಿದ್ದಾರೆ, ಅದನ್ನ ಮೀಟ್ ಮಾಡಿಸ್ತೀನಿ. ಮಾಡ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ತನೀಶ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ನು ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ತಿರ್ತಾನೆ. ನಂಗಂತೂ ತಿಂದು ಸಖತ್ ಖುಷಿ ಆಗ್ತಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಈಗ ಈ ರೆಸಿಪಿನ ತಡ ಮಾಡ್ದಲೆ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಜೋಳ ಇಟ್ಕೊಂಡಿದ್ದಲ್ಲ, ಅದನ್ನ ಬಿಡಿಸಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಕಡಲೆ ಹಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಆಲೂಗಡ್ಡೆ ತೂತು ಇಟ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಆಲೂಗಡ್ಡೆ ಬೇಯಿಸ್ಬಿಟ್ಟು ಇಟ್ಕೋಬಹುದು. ಮತ್ತೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಗರಂ ಮಸಾಲ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಫ್ರೆಂಡ್ಸ್, ಇದೆಲ್ಲ ಪದಾರ್ಥ ಹೇಳಿದ್ನಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತಗೊಂಡಿದ್ದೀನಲ್ಲ, ಅದನ್ನೆಲ್ಲ ಎರಡು ಟೇಬಲ್ ಸ್ಪೂನ್ ಹಾಕೊಳ್ಬೇಕು. ಅದನ್ನ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಹದವಾಗಿ ನಾನು ಕಲ್ಸ್ಕೊಂಡಿದ್ದೀನಿ. ಇದನ್ನ ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಈಗ ಎಣ್ಣೆ ಹಾಕೊಂತೀನಿ. ಈಗ ಇದು ಬಿಸಿ ಆಗೋ ತನಕ ಸ್ವಲ್ಪ ವೇಟ್ ಮಾಡೋಣ. ನೀವು ಮಾಡ್ಕೊಂತೀನಿ. ಮತ್ತೆ ನಮ್ಮ ತನೀಶ್ ಕಿಚನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಣ್ಣೆ ಕಾದಿದೆ, ಇದನ್ನೆಲ್ಲ ಒಡೆ ತರ ಮಾಡ್ಕೊಂಡು ಹಾಕೋಣ ಎಣ್ಣೆಗೆ. ಬನ್ನಿ, ಇಷ್ಟು ಕಷ್ಟಪಡ್ತಿದ್ಯಾ, ನೀನು ನಮಸ್ಕಾರ ಮಾಡ್ತಿರೋದು, ನಾನು ಸ್ವಲ್ಪ ಕೈ ಜೋಡಿಸ್ಲಾ? ಕಷ್ಟ ಆದ್ರೂ ನೀನು ಸಖತ್ತಾಗಿ ಮಾಡ್ತಿದ್ಯಾ, ನನಗೆ ಸಖತ್ ಖುಷಿ ಆಗ್ತಿದೆ. ಹೌದಾ? ಹಾ, ಅದು ಅಲ್ಲ, ನಾನು ನಿನಗೆ ಹೆಲ್ಪ್ ಮಾಡ್ತಿದ್ದೀನಲ್ಲ, ಅದು ನನಗೆ ಇನ್ನೂ ಖುಷಿ ಕೊಡ್ತಿದೆ. ನೀನು ಇದು ಮನೆಗೆ ಹೋಗಿ ಕಲ್ತ್ಕೋ. ಹೌದು, ನಾನು ಪಕ್ಕ ಇದನ್ನು ತಿನ್ನೋಕ್ಕೂ ವೇಟ್ ಮಾಡ್ತಿದ್ದೀನಿ, ಮತ್ತೆ ನಾನು ಇದನ್ನು ಟ್ರೈ ಮಾಡೋಕ್ಕೂ ವೇಟ್ ಮಾಡ್ತಿದ್ದೀನಿ. ಎಷ್ಟು ಘಮ ಬರ್ತಿದೆ ಅಂದರೆ ನನಗೆ ಇಲ್ಲಿ ನೀನು ಬಿಟ್ಟ ತಕ್ಷಣ ನಾನು ತಿನ್ನ ಅಂತ ಅನ್ಸಿದೆ. ಹೌದಾ? ನೀನೇನು ಕಾಯೋದು, ಆಗಿದ ತಕ್ಷಣ ತಿಂತಾ ಇರೋದೆ. ಫಸ್ಟ್ ಟೇಸ್ಟ್ ನೋಡೋಣ.
ಎಷ್ಟು ಕ್ರಿಸ್ಪಿ ಆಗಿದೆ, ಸ್ಪೈಸಸ್ ಆಗಿದೆ. ನಮ್ಗೆ ತಿಂತಾನೆ ಇರಬೇಕು ಅನ್ಸುತ್ತೆ. ನೀವು ಮಾಡಿ ತಿಂದು ನೋಡಿ, ಇದನ್ನ ಮಾತ್ರ ತುಂಬಾ ಟೇಸ್ಟ್ ಇದೆ. ಸಖತ್ತು ಸ್ಪೈಸಿ ಆಗಿದೆ, ಮತ್ತೆ ಬೇಬಿ ಕಾರ್ನ್ ಹಾಕೋದ್ರಿಂದ ಸ್ವೀಟ್ ಆಗಿದೆ, ಮತ್ತೆ ಸ್ಪೈಸಿ ಆಗೂ ಇದೆ. ಇದೆಲ್ಲರೂ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿಂದ್ವಿ ಅಂದರೆ ವಾರೆ ವಾ ಬೊಂಬಾಟ ಇರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ನಿ. ಮತ್ತೆ ನಮ್ಮ ತನೀಶ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಈ ಏನಾದ್ರು ನಿಮಗೆ ಇಷ್ಟ ಆಗಿತ್ತು ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಇದು ತುಂಬ ಚೆನ್ನಾಗಿತ್ತು ಅಂತ. ಇದಾಗಿತ್ತು ಇವತ್ತಿನ ತನಿಷ್ ಕಿಚನ್ ರೆಸಿಪಿ.